ಆ ವ್ಯಕ್ತಿಯನ್ನು ಆದಷ್ಟು ಶೀಘ್ರವಾಗಿ ಹಿಡಿತೇವೆ. ಅದು ಒಂದೇ ದಿನ ಆಗ್ಬೋದು, 2 ದಿನ ಆಗ್ಬೋದು. ಖಂಡಿತವಾಗಿ ಅವರನ್ನು ಹಿಡಿತೇವೆ. ಒಂದು ವೇಳೆ ಅವರು ಯಾವುದಾದ್ರೂ ಸಂಘಟನೆಗೆ ಸೇರಿದರೆ ಅಥವಾ ಬೇರೆ ಬೇರೆ ಕಾರಣಕ್ಕೆ 2-3 ವಿಚಾರಗಳನ್ನು ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಒಂದು, ಅಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಕೆಲವರು ಸಲಹೆ ಕೊಟ್ಟಿದ್ದು ಈ ಹೋಟೆಲ್ನವರು ಯಶಸ್ವಿಯಾಗಿದ್ದಾರೆ. 3-4 ಅಥವಾ ನನಗೆ ಹೇಳಿದ್ದವರು 11 ಹೋಟೆಲ್ ಮಾಡಿದ್ದಾರೆ, 11 ಕಡೆ ಮಾಡಿದ್ದಾರೆ. 12ನೇದಕ್ಕೆ ಏನೋ ಅಡ್ವಾನ್ಸ್ ಕೊಡ್ತಾಯಿದ್ರು. ಒಂದಿಷ್ಟು ಸಹಿಸದೇ ಇರ್ತಕ್ಕಂಥವ್ರು ಈ ರೀತಿ ಮಾಡಿರ್ಬೋದು ಅಂತ ಒಂದು ಆ್ಯಂಗಲ್ನ ಅಲ್ಲಿ ನಿನ್ನೆ ಮಾತಾಡ್ತಾಯಿದ್ರು ನಾವು ಹೋದಂಥ ಸಂದರ್ಭದಲ್ಲಿ. ಅದನ್ನು ನೋಡ್ತೇವೆ ನಾವು. ಜೊತೆಗೆ ಯಾವುದಾದ್ರೂ ಸಂಘಟನೆಯವರು ಬೆಂಗಳೂರಿನಲ್ಲಿ ಈ ಚುನಾವಣೆ ಬೇರೆ ಬರ್ತಾ ಇದೆ ಮತ್ತು ಯಾವುದಾದ್ರೂ ಉದ್ದೇಶದಿಂದ ಬೆದರಿಕೆ ಬೆಂಗಳೂರನ್ನು ಅನ್ಸೇಫ್ ಮಾಡಬೇಕು ಅಂತೇಳಿ, ಯಾಕೆಂದರೆ ಬೆಂಗಳೂರು ಈಗಾಗಲೇ ಭಾಳ ಜನ ಇನ್ವೆಸ್ಟರ್ಸ್ ಬರ್ತಿದ್ದಾರೆ, ಸರ್ಕಾರ ಸ್ಥಿರವಾಗಿದೆ ಅಂತೇಳಿ ಭಾಳ ಜನ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಈ ರೀತಿ ಮಾಡಿದರೆ ಇನ್ವೆಸ್ಟರ್ಸ್ ಬರೋದಿಲ್ಲ ಅಂತಲೋ ಅಥವಾ ಬೇರೆ ಇನ್ನೇನು ಕಾರಣ ಇರುತ್ತೋ ಗೊತ್ತಿರೋದಿಲ್ಲ. ಅದನ್ನು ನಾವು ಭೇದಿಸ್ತೇವೆ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅದೆಷ್ಟೇ ನಮಗೆ ಕಷ್ಟ ಆದರೂ ಕೂಡ ಇದನ್ನು ಭೇದಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯವರು ಮಾಡ್ತಾರೆ. ಯಾವುದಾದ್ರೂ ಸಾಮ್ಯತೆ ಹಿಂದಿನ ಪ್ರಕರಣಗಳಿಗೆ ಇದಕ್ಕೆ ಇಲ್ಲ, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಏನಿತ್ತಲ್ಲ, ಕುಕ್ಕರ್ ಬಾಂಬು ಟೆಕ್ನಿಕಲಿ ಅದೇ ರೀತಿ ಜೋಡಿಸಿದ್ದಾರೆ ಅಂತ. ಮಂಗಳೂರಿಂದು ಇದಕ್ಕೂ ಸಾಮ್ಯತೆ ಅಂದರೆ ಅವರೇ ಮಾಡಿದ್ದಾರೆ ಅನ್ನೋ ಅರ್ಥ ಅಲ್ಲ. ಅಲ್ಲಿ ಟೆಕ್ನಿಕಲಿ ಅವರ ಬ್ಯಾಟ್ರಿ ಯೂಸ್ ಮಾಡಿರೋದು, ಅವರು ಟೈಮರ್ ಯೂಸ್ ಮಾಡಿರೋದು, ಅದನ್ನೆಲ್ಲ ಅದು ಇದು ಒಂದೇ ಥರ ಇದೆ ಅಂತ. ಅದನ್ನು ಮುಂದಕ್ಕಿನ್ನೂ ನಾವು ತೊಗೊಂಡು ಹೋಗಬೇಕು. ಅಂದರೆ ಒಂದು ವೇಳೆ ಅದೇ ಸಂಘಟನೆಯವರು ಮಾಡಿದಾರಾ ಅಥವಾ ಆ ಜನನೇ ಮಾಡಿದಾರಾ ಅದು ಗೊತ್ತಿಲ್ಲ ನಮಗಿನ್ನು. ಸುಮ್ಮನೆ ಊಹಾಪೋಹ ಹೇಳಿ ಒಬ್ಬೊಬ್ಬರನ್ನೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನನ್ನ ವಿನಂತಿ ಏನು ಅಂತೇಳಿದರೆ, ಗೃಹ ಇಲಾಖೆಯಿಂದ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆ ಕೊಟ್ಟರೆ ಅದು ಅಧಿಕೃತ ಹೇಳಿಕೆ ಅಂತೇಳಿ ನೀವು ಪರಿಗಣಿಸಬೇಕು. ಯಾಕೆಂದರೆ ಭಾಳ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಅದು ಏನೇನೋ ಹೇಳ್ಬಿಡ್ತಾರೆ. ಅದು ನಮಗೂ ಕೂಡ ಒಂದೊಂದು ಸಾರಿ ಇಕ್ಕಟ್ಟಾಗುತ್ತೆ. ಅದರಿಂದ ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಗೃಹ ಇಲಾಖೆಯ ಮುಖ್ಯಸ್ಥರುಗಳಾಗಲಿ ಹೇಳಿದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದು ಅಧಿಕೃತ ಅಂಥೇಳಿ ನಾನು ಅನ್ನಿಸ್ತೇನೆ.